ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್. ಇವತ್ತ SRH ವರ್ಸಸ್ BBKS ಮ್ಯಾಚ್ ಅದ. ಈ ಒಂದು ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ಕಿಂತ ಮೊದಲು ನಿನ್ನೆ CSK ವರ್ಸಸ್ DC ಈ ಒಂದು ಪ್ರೆಡಿಕ್ಷನ್ ಬಗ್ಗೆ ಮಾತಾಡಮ್ರಿ. ನಿನ್ನೆ CSK ವರ್ಸಸ್ DC ಈ ಒಂದು ಮ್ಯಾಚ್ ಪೂರಾ ಒನ್ ಸೈಡ್ ಆಗ್ಯದ ಅಂತ ಹೇಳ್ಬೋದು. DC ಅವರು ನಿನ್ನೆ ಫಾರ್ಮ್ ನಾಗ ಇದ್ದಿದ್ದಲ್ಲ, ಬ್ಯಾಟಿಂಗ್ ನಾಗು ಬಾಲಿಂಗ್ ನಾಗು ಚೆನ್ನೈದವರು ಕಮ್ ಬ್ಯಾಕ್ ಮಾಡಕ್ ಕುಂತಾರ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಗೆಲ್ಲಕ್ ಕುಂತಾರ. ನಿನ್ನೆ ಟಾಸ್ಕ್ ಎದ್ದು ಡೆಲ್ಲಿ ಅವರು ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಬ್ಯಾಟಿಂಗ್ ತಗೊಂಡ್ರು. ಆದ್ರ ಪವರ್ ಪ್ಲೇ ದಾಗ ಓಪನಿಂಗ್ ಬ್ಯಾಟ್ಸ್ಮನ್ ವಿಕೆಟ್ ಬಿದ್ದುಬಿಟ್ಟು ಲೋ ಸ್ಕೋರ್ ಆಯ್ತು. CSK ಆರಾಮ್ ಚೇಸ್ ಮಾಡಿದ್ರು. ನಾನು CSK ಟೀಮ್ ನಾಗ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್, ಡೆವಾಲ್ಡ್ ಬ್ರೇವಿಸ್ ಆಡ್ತಾರ ಅಂತ ಹೇಳಿದ್ದೆ. ಅದ್ರಾಗ ಸಂಜು ಸ್ಯಾಮ್ಸನ್ ಅವ್ರು 87 ರನ್ ನೋಡಿದ್ರು. ಕಡೆ ಮಟ್ಟ ನಿಂತು ಮ್ಯಾಚ್ ಗೆಲ್ಸಕ್ ಕಾರಣ ಆದ್ರು. ಆ ಕಡೆ ಕಾರ್ತಿಕ್ ಶರ್ಮಾ ಅವರು ಬ್ಯಾಟಿಂಗ್ ಬಾರಿ ಆಡಕ್ ಕುಂತಾರೆ, 2 ಮ್ಯಾಚ್ ಆಯ್ತು ಕಂಟಿನ್ಯೂ. ಇನ್ನು ಬಾಲಿಂಗ್ ನಾಗ ಅಖಿಲ್ ಹುಸೇನ್ 100 ವಿಕೆಟ್ ತೊಂತಾರ ಅಂತ ಹೇಳಿದ್ದೆ, ಇಬ್ರು ವಿಕೆಟ್ ತೊಗೊಂಡ್ರು. ಇನ್ನು ಡೆಲ್ಲಿ ಟೀಮ್ ನಾಗ KL ರಾಹುಲ್ ಸ್ಟಬ್ಸ್ ಆಡೋ ಚಾನ್ಸ್ ಅಂತ ಹೇಳಿದ್ದೆ. ಅದ್ರಾಗ KL ರಾಹುಲ್ ಆಡ್ಲಿಲ್ಲ, ಸ್ಟಬ್ಸ್ ಆಟ ಆಡಿದ್ರು. ಇನ್ನು ಬಾಲಿಂಗ್ ನಾಗ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ಅದ್ರಾಗ ಅಕ್ಷರ್ ಪಟೇಲ್ ಅವ್ರು 1 ವಿಕೆಟ್ ತೊಗೊಂಡ್ರು, ಕುಲ್ದೀಪ್ ಯಾದವ್ ವಿಕೆಟ್ ತೊಲಿಲ್ಲ. ನಿನ್ನೆ ಮ್ಯಾಚ್ CSK ಅಂತ ಹೇಳಿದ್ದೆ, CSK ಆಯ್ತು. ಬಹಳಷ್ಟು ಮಂದಿ ನಿನ್ನೆ ಡೆಲ್ಲಿ ಅಂತ ಹೇಳಿದ್ರು, ಫೇಲ್ ಆಗ್ಯದ. ನಾನು CSK ಅಂತ ಹೇಳಿದ್ರೆ ನನ್ನ ಪ್ರೆಡಿಕ್ಷನ್ ಪಾಸ್ ಆಗ್ಯದ. ಇನ್ನು ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಮ್ಯಾಚ್ SRH ವರ್ಸಸ್ BBKS. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದಂತಂದ್ರ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಹೈದರಾಬಾದ್ನವ್ರ ಹೋಮ್ ಗ್ರೌಂಡ್. ಇನ್ನು ಇವ್ರು SRH ವರ್ಸಸ್ BBKS ಕಳೆದ ಬಾರಿ ಮುಖಾಮುಖಿ ಆದಾಗ ಪಂಜಾಬ್ನವ್ರು ಗೆದ್ದಿರ್ತಾರ. ಹೈದರಾಬಾದ್ನವ್ರು 219 ರನ್ ನೋಡಿದಿರ್ತಾರ. ಅದನ್ನ ಈಸಿಯಾಗಿ ಚೇಸ್ ಮಾಡಿರ್ತಾರ ಪಂಜಾಬ್ನವರು. ಅದ್ರ ರಿವೆಂಜ್ ತೊಂತಾರೆ ಇಲ್ಲ ಅಂತ ಅನ್ನೋದು ನೋಡ್ಬೇಕು ಈ ಒಂದು ಮ್ಯಾಚ್ ನಾಗ. ಇನ್ನು ಪಂಜಾಬ್ನವರು ಕಂಟಿನ್ಯೂ 2 ಮ್ಯಾಚ್ ಆಯ್ತು ಸೋತ್ ಬರಕ್ ಕುಂತಾರ. ಕಂಟಿನ್ಯೂಸ್ ಆಗಿ ಗೆದ್ದ ಟೀಮ್ ಲಾಸ್ಟ್ 2 ಮ್ಯಾಚ್ ಆಯ್ತು ಸೋತ್ ಬರಕ್ ಕುಂತಾರ. ಇನ್ನು ಹೈದರಾಬಾದ್ನವರು ಅವರು ಕಂಟಿನ್ಯೂ 5 ಮ್ಯಾಚ್ ಗೆದ್ದು ಲಾಸ್ಟ್ ಮ್ಯಾಚ್ ಸೋತ್ ಬರಕ್ ಕುಂತಾರ. ಆದ್ರಿಂದ ನೋಡ್ಬೇಕು ಯಾವ ಟೀಮ್ ಗೆಲ್ತದ ಅಂತ ಈ ವಿಡಿಯೋದಾಗ ನೋಡಮ್ರಿ. ಇನ್ನು ಈ ಒಂದು ಮ್ಯಾಚ್ ನಾಗ ಯಾವ ಪ್ಲೇಯರ್ ಆಡ್ತಾರ ಅಂತ ನೋಡಮ್ರಿ. ಫಸ್ಟ್ ಗೆ ಹೈದರಾಬಾದ್ ಟೀಮ್ ಬಗ್ಗೆ ನೋಡಮ್ರಿ. ಹೈದರಾಬಾದ್ ಟೀಮ್ ನಾಗ ಇವತ್ತ ಇಶಾನ್ ಕಿಶನ್ ಫ್ಲಾಪ್ ಆಗ್ತಾರೆ. ಇವತ್ತಿನ ಮ್ಯಾಚ್ ಆಡಂಗಿಲ್ಲ. ಅಭಿಷೇಕ್ ಶರ್ಮಾ, ಹೆನ್ರಿ ಕ್ಲಾಸನ್ ಟಾಪ್ ಸ್ಕೋರರ್ ಆಗ್ತಾರ. ಇಶಾನ್ ಕಿಶನ್ ಫ್ಲಾಪ್ ಆಗ್ತಾರೆ ಇವತ್ತಿನ ಮ್ಯಾಚ್. ಇನ್ನು ಬಾಲಿಂಗ್ ನಾಗ ಶಾಕಿಬ್ ಹುಸೇನ್, ಶಿವಾಂಗ್ ಕುಮಾರ್ ವಿಕೆಟ್ ಟೇಕರ್ ಆಗ್ತಾರೆ ಇವತ್ತಿನ ಮ್ಯಾಚ್. ಇಬ್ಬರದಾಗೊಬ್ರ ಎಷ್ಟು ವಿಕೆಟ್ ಟೇಕರ್ ಆಗ್ತಾರ. ಶಾಕಿಬ್ ಹುಸೇನ್, ಶಿವಾಂಗ್ ಕುಮಾರ್ ವಿಕೆಟ್ ಟೇಕರ್ ಆಗ್ತಾರ. ಇನ್ನು ಪಂಜಾಬ್ ಟೀಮ್ ನಾಗ ಇವತ್ತ ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ರು ಕ್ಲಿಕ್ ಆಗೋ ಚಾನ್ಸ್ ಅವ ಇವತ್ತಿನ ಮ್ಯಾಚ್. ಪ್ರಭು ಸಿಮ್ರನ್, ಪ್ರಿಯಾಂಶ್ ಆರ್ಯ. ಈ ಒಂದು ಟೀಮ್ ನಾಗ ಯಾರು ಎಷ್ಟು ಸ್ಕೋರ್ ಮಾಡಬಹುದು ಅಂತಂದ್ರ ಶ್ರೇಯಸ್ ಅಯ್ಯರ್, ಕುಪ್ಪಿ ಕಾನಲಿ, ಓಪನಿಂಗ್ ಬ್ಯಾಟ್ಸ್ಮನ್ ಪ್ರಿಯಾಂಶ್ ಆರ್ಯ, ಪ್ರಭು ಸಿಮ್ರನ್ ಸಿಂಗ್ ಇವ್ರು 3 ಟಾಪ್ ಸ್ಕೋರರ್ ಆಗ್ತಾರೆ ಇವತ್ತಿನ ಮ್ಯಾಚ್. ಶ್ರೇಯಸ್ ಅಯ್ಯರ್, ಕುಪ್ಪಿ ಕಾನಲಿ, ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರದಾಗೊಬ್ರು ಟಾಪ್ ಸ್ಕೋರರ್ ಆಗ್ತಾರೆ ಇವತ್ತಿನ ಮ್ಯಾಚ್. ಇನ್ನು ಬಾಲಿಂಗ್ ನಾಗ ಹರ್ಷದೀಪ್ ಸಿಂಗ್, ಯಜುವೇಂದ್ರ ಚಹಲ್ ವಿಕೆಟ್ ಟೇಕರ್ ಆಗ್ತಾರೆ ಇವತ್ತಿನ ಮ್ಯಾಚ್. ಹರ್ಷದೀಪ್ ಸಿಂಗ್, ಯಜುವೇಂದ್ರ ಚಹಲ್ ವಿಕೆಟ್ ಟೇಕರ್ ಆಗ್ತಾರೆ ಇವತ್ತಿನ ಮ್ಯಾಚ್. ಇನ್ನು ಇವತ್ತಿನ ಮ್ಯಾಚ್ ಯಾವ ಟೀಮ್ ಗೆಲ್ತದ ಅಂತ ನೋಡಮ್ರಿ. ಪಂಜಾಬ್ನವರು ಲಾಸ್ಟ್ 2 ಮ್ಯಾಚ್ ಆಯ್ತು ಸೋತ್ ಬರಕ್ ಕುಂತಾರ. ಹೈದರಾಬಾದ್ನವರು ಲಾಸ್ಟ್ ಮ್ಯಾಚ್ ಸೋತ್ ಬರಕ್ ಕುಂತಾರ. ಅದೇ ರೀತಿ ಕಳೆದ ಬಾರಿ ಮುಖಾಮುಖಿ ಆದಾಗ ಪಂಜಾಬ್ನವ್ರು ಗೆದ್ದಿರ್ತಾರ, ಹೈದರಾಬಾದ್ನವ್ರು ಸೋತಿರ್ತಾರ. ಈ ಸದ್ ರೀಸೆಂಟ್ ಆಗಿರೋ ಫಾರ್ಮ್ ಎಲ್ಲ ನೋಡಿದ್ರೆ ಈ ಒಂದು ಮ್ಯಾಚ್ ಗೆಲ್ಲೋದು ಪಂಜಾಬ್ ಗೆಲ್ತದ ಇವತ್ತಿನ ಮ್ಯಾಚ್. ಹೋಮ್ ಗ್ರೌಂಡ್ ಹೈದರಾಬಾದ್ ಇದ್ರು ಇವತ್ತಿನ ಮ್ಯಾಚ್ ಇವತ್ತು ಪಂಜಾಬ್ ಗೆಲ್ಲೋ ಚಾನ್ಸಸ್ ಬಾಳ ಅವ. ಇದು ನನ್ನ ಪ್ರೆಡಿಕ್ಷನ್. ನಿಮಗೆ ಅನಿಸ್ತದ ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.